ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಮಂಗಳವಾರ 11 ಗಂಟೆ ವೋಟಿಂಗ್ ರಿಸಲ್ಟ್ ಬಗ್ಗೆ. ಬೆಳಗ್ಗೆ ಏನಕ್ಕೆ 8 ಗಂಟೆಗೆ ಮಾಡಿಲ್ಲ ಅಂದರೆ ವೋಟಿಂಗ್ ಅಷ್ಟು ಚೇಂಜ್ ಆಗಿಲ್ಲ. ಇವಾಗ 11 ಗಂಟೆಗೆ ಚೇಂಜ್ ಆಗಿದೆ, ಅದಕ್ಕೆ ವೋಟಿಂಗ್ ರಿಸಲ್ಟ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ನೋಡ್ದಂಗೆ ಇವತ್ತು ನಮ್ಮ ಫಸ್ಟ್ ಪ್ರೋಮೋ ಬಿಟ್ಟಿದ್ರು. ಅದರಲ್ಲಿ ಸ್ವಲ್ಪ ಗ್ಲಿಮ್ಸ್ಗಳಿತ್ತು, ನಂಗೆ ಏನು ಇಷ್ಟ ಆಯ್ತು ಅಂತ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಅದಾದಮೇಲೆ ವೋಟಿಂಗ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ. ಗಾಯ್ಸ್, ಇವತ್ತಿನ ಪ್ರೊಮೋದಲ್ಲಿ ತೋರಿಸ್ದಂಗೆ 4 ಜನದ ಹಾಲ್ ಆಫ್ ಫೇಮ್ ತೋರಿಸಿದ್ರು. ಯಾರ್ಯಾರು ಅಂದರೆ ಧ್ರುವಂತು, ಧನುಷು, ರಕ್ಷಿತಾ ಮತ್ತು ಕಾವ್ಯ ಅವ್ರದ್ದು. ಏನಂದರೆ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಓಪನ್ ಆಗುತ್ತೆ. ಮೇನ್ ಡೋರಿಂದ ರೆಡ್ ಕಾರ್ಪೆಟ್ ಹಾಕೊಂಡ್ಬಂದಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಡೊಲ್ಲು ಕುಳಿತಾ, ರೈಟ್ ಸೈಡು ಫುಲ್ ಫ್ಯಾನ್ಸ್ಗಳು ಬಂದು ಕಿಡ್ಸ್ತಾ ಇರ್ತಾರೆ. ಪೋಸ್ಟರ್ಸ್ಗಳು ಇಟ್ಕೊಂಡು ಇಲ್ಲ ಬ್ಯಾನರ್ಗಳು ಇಟ್ಕೊಂಡು ದೊಡ್ಡ ಕಾರ್ಡ್ಬೋರ್ಡ್ ಶೀಟ್ನಲ್ಲಿ ಅವ್ರಿಗೆ ಏನೇನು ಇಷ್ಟ ಬಂದಿದೆಯೋ ಅದ್ರ ಬರ್ಕೊಂಡು ಫ್ಯಾನ್ಸ್ಗಳು ಅವ್ರವ್ರ ಲವ್ನ ತೋರಿಸ್ತಾ ಇರ್ತಾರೆ. ಫಸ್ಟು ಧನುಷ್ ಅವ್ರ ಪೋಸ್ಟರ್ ಮೇಲೆ ಟಾಸ್ಕ್ ಮಾಸ್ಟರ್ ಅಂತ ಬಂದಿತ್ತು. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಟಾಸ್ಕ್ ಮಾಸ್ಟರ್ ಎಲ್ಲ ಟಾಸ್ಕ್ನ ಚೆನ್ನಾಗಿ ಆಡಿದ್ರು ಧನುಷ್ ಅವರು. ಬಿಗ್ ಬಾಸ್ ಅಷ್ಟೇ ಸ್ವಲ್ಪ ಹೊಗಳಿದ್ದಾರೆ ಅಂತ ಹೇಳ್ಬೋದು ಧನುಷ್ ಅವ್ರ ಬಗ್ಗೆ, ಟಾಸ್ಕ್ಗಳು ಚೆನ್ನಾಗಿ ಆಡಿದ್ದಾರೆ ಅಂತಾನೆ. ಇನ್ನು ಧನುಷ್ ಅವ್ರು ಹೇಳಿದ್ದು ಒಂದು ಮಾತು ಸಿಕ್ಕಾಪಟ್ಟೆ ಟ್ರೂ ಅನಿಸ್ತು. ಏನಂದರೆ ಗೈಸ್, ನಂಗೆ ಧನುಷ್ ಅವರು ಒಂದು ಮಾತು ಹೇಳಿದ್ರು ಲಾಸ್ಟ್ ಪ್ರೋಮೋ ಎಂಡಿಂಗ್ನಲ್ಲಿ. ಆ ಮಾತು ಮಾತ್ರ ಹಾರ್ಟಿಗೆ ಟಚ್ ಆಯಿತು. ಏನಂದರೆ ಇಷ್ಟು ಕಷ್ಟಪಟ್ಟಿದ್ದೀನಿ, ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಲ್ಲ. ಯಾಕಂದರೆ ಅವರವ್ರು ಬೆಳಿಬೇಕಂದ್ರೆ ಅವರವರೇ ಕಷ್ಟಪಡಬೇಕು ಅಂತ ಹೇಳಿದ್ರು. ಇದು 100% ಸತ್ಯ. ಧನುಷ್ ಅವ್ರು ಬಂದಿಷ್ಟು ಫ್ಯಾನ್ಸ್ ಎಲ್ಲ ಕೂಗ್ತಾ ಇರ್ತಾರೆ. ಧನುಷ್ ಅವ್ರು ಹೇಳ್ತಾರೆ ವೋಟ್ ಮಾಡಿ, ಈ ಥರ ಅಪೀಲ್ ಮಾಡ್ಕೊಂತಾರೆ. ಅವ್ರು ಎಷ್ಟು ಹ್ಯಾಪಿಗಿದ್ರು ಅಂದರೆ ಮಕ್ಕದಲ್ಲಿ ಕಾಣಿಸ್ತಾ ಇತ್ತು. ಧನುಷ್ ಅವರೊಬ್ಬರೇ ಅಲ್ಲ, ಇನ್ನು ಬಂದಿದ್ದು ನಾಲ್ಕು ಜನನು ಎಷ್ಟು ಖುಷಿ ಪಡ್ತಿದ್ರು ಅಂದರೆ ಈ 3 ತಿಂಗಳು ಅವ್ರು ಕಷ್ಟಪಟ್ಟಿದ್ದಕ್ಕೂ ಇದೊಂಥರ ಸಾರ್ಥಕ ಅಂತ ಹೇಳ್ಬೋದು. ಎಕ್ಸಾಂಪಲ್, ನಾನು ಯೂಟ್ಯೂಬ್ನಲ್ಲಿ ನಾನು ಕಷ್ಟಪಟ್ಟು ವಿಡಿಯೋ ಹಾಕ್ತೀನಿ. ಅದಾದಮೇಲೆ ಜನಗಳು ಲೈಕ್ ಕೊಡ್ತಾರೆ, ಕಮೆಂಟ್ಗಳು ಹಾಕ್ತಾರೆ. ಅದನ್ನು ಕಮೆಂಟ್ಗಳು ಓದುವಾಗ ಎಷ್ಟು ಆನಂದ ಆಗುತ್ತೋ ಅದು ನಮಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬ ಫ್ಯಾನು ಇಲ್ಲ ಆಡಿಯನ್ಸು ತನ್ನ ಲೈಫ್ನಲ್ಲಿರೋ 1 ಸೆಕೆಂಡ್ ಇಲ್ಲ 1 ನಿಮಿಷನ ನಮ್ಗಳಿಗೋಸ್ಕರ ಕೊಡ್ತಾರೆ. ಏನಕ್ಕೆ? ಲೈಕ್ ಮಾಡೋದಕ್ಕೆ ಇಲ್ಲ ಕಮೆಂಟ್ ಮಾಡೋದಕ್ಕೆ. ಕಮೆಂಟ್ ಮಾಡೋದು ನಿಮ್ಗೆ ಗೊತ್ತಾರೆ ಅಂದರೆ ನಾನು ಮೊನ್ನೆ 2 ದಿವಸದಿಂದ 1-2 ಕಮೆಂಟ್ಗಳು ಓದಿದೆ. 3ರಿಂದ 4 ಲೈನು. ನನಗೆ ಶಾಕ್ ಆಯಿತು. ನನಗೋಸ್ಕರ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರ ಆಡಿಯನ್ಸು ಅಂತ. ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಿಂದ ಏನು ಸಿಗುತ್ತೆ ಅಂದರೆ ಎಂಕರೇಜ್ಮೆಂಟ್ ಸಿಗುತ್ತೆ. ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ಕಂಟೆಂಟ್ ಚೆನ್ನಾಗಿ ಕೊಡಬೇಕು ಅಂತ ಇನ್ನೂ ಎಂಕರೇಜ್ಮೆಂಟ್ ಕೊಡುತ್ತೆ. ಅದೇ ಥರನೇ ಧನುಷ್ ಅವ್ರಿಗೂ ಅಷ್ಟೇ. ಧನುಷ್ ಅವ್ರು ಅಂದರೆ 3 ತಿಂಗಳು ಕಷ್ಟಪಟ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಕ್ಕೆ ಆಡಿಯನ್ಸ್ ಬಂದು ಅವ್ರಿಗೆ ಚೇರ್ ಮಾಡ್ತಾಯಿದ್ರೆ ಅವ್ರಿಗೂ ಅನಿಸುತ್ತೆ, ಓ ನನಗೋಸ್ಕರ ಫ್ಯಾನ್ಸ್ ಇಷ್ಟು ಕೊಡ್ತವ್ರೆ, ನಾನು ಕೂಡ ಇನ್ನೂ ಜಾಸ್ತಿ ಕೆಲಸ ಮಾಡಿ ಇನ್ನೂ ನನ್ನ ಫ್ಯಾನ್ಸ್ಗೆ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಒಂದು ಭಾವನೆ ಬಂದಿರುತ್ತೆ. ಮತ್ತು ಖುಷಿ ಇರುತ್ತೆ. ಒಬ್ಬರು ಇವಾಗ ಎಲ್ಲೋ ರೋಡ್ನಲ್ಲಿ ಹೋಗ್ತಾ ಇರ್ತೀವಪ್ಪ, ಒಬ್ಬರು ಯಾರೋ ಸಿಕ್ಕರು, ಸರ್ ನೀವು ಯೂಟ್ಯೂಬರ್, ನಾನು ನಿನ್ನ ವೀಡಿಯೋ ನೋಡ್ತೀನಿ ಅಂದರೆ ಎಷ್ಟು ಖುಷಿ ಆಗುತ್ತೆ. ಅದೇ ಥರ ಒಬ್ಬರು ಸಿಕ್ಕಿದ್ರೆ ಅಷ್ಟು ಖುಷಿ ಆಗ್ಬೋದಿಂದ ಎಷ್ಟೋ 200-300 ಜನ ಬಂದು ಚೇರ್ ಮಾಡ್ತಿದ್ದೆ ಎಷ್ಟು ಖುಷಿ ಆಗ್ಬೋದು. ಪೋಸ್ಟರ್ ಎಲ್ಲ ಮಾಡಿಕ್ಕಿದ್ದಾರೆ, ಪೋಸ್ಟರು, ಬ್ಯಾನರ್ಸ್ಗಳು, ಕಾರ್ಡ್ಬೋರ್ಡ್ ಶೀಟ್ನಲ್ಲಿ ಏನೇನೋ ಬರ್ತಿದ್ದಾರೆ. ಇಷ್ಟು ಕಷ್ಟಪಟ್ಟಿದ್ದೀನಕ್ಕೆ, ಈ ಸಮಯನ ಅನುಭವಿಸೋಕ್ಕೆ ಇಷ್ಟು ಕಷ್ಟಪಟ್ಟಿದ್ದು. ಇನ್ನೊಂದು ಯಾವುದೋ ಪೋಸ್ಟ್ನಲ್ಲಿ ಬರೆದಿತ್ತು, ಏನಂದರೆ ಸೀಸನ್ನ ಕಾಮಧೇನು ನಮ್ಮ ಧನು ಅಂತ. ಅದು ಚೆನ್ನಾಗಿ ಬರೆದಿದ್ದಾರೆ. ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ 30 ಸೆಕೆಂಡ್ ಪ್ರೋಮೋದಲ್ಲಿ ಒಂದು 2 ಸೆಕೆಂಡ್ 3 ಸೆಕೆಂಡ್ ಮಾತ್ರ ತೋರಿಸಿದ್ದಾರೆ. ಐ ಥಿಂಕ್ ಸೊ 3 ಗಂಟೆಗೆ ಬರೋ ಪ್ರೋಮೋದಲ್ಲಿ ಜಾಸ್ತಿ ತೋರಿಸ್ಬೋದೇನೋ. ಏನಂದರೆ ಫಸ್ಟ್ರಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಡೊಳ್ಳು ಕುಣಿತ ಇರುತ್ತಲ್ಲ, ಅದರಲ್ಲಿ ರಕ್ಷಿತಾ ಮಧ್ಯದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತವ್ರೆ, ಸುತ್ತಲೂ ಡೊಳ್ಳು ಕುಣಿತ ಅಂದರೆ ಹೊಡಿತವ್ರೆ ಮ್ಯೂಸಿಕ್ನ. ಇನ್ನೊಂದು ಕಡೆ ಏನಂದರೆ ಫ್ಯಾನ್ಸ್ ಬಂದಿದ್ದಾರಲ್ಲ, ಅವ್ರ ಜೊತೆ ರಕ್ಷಿತಾ ಹೋಗಿ ಹಗ್ ತೊಗೊತಾರೆ, ಒಂಥರ ಫ್ಯಾಮಿಲಿ ಥರ ಹಗ್ ಕೊಡ್ತಾರೆ ಅಂತ ಹೇಳ್ಬೋದು. ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ರಕ್ಷಿತಾ ಬಗ್ಗೆ. ಇನ್ನೊಂದು ಪೋಸ್ಟರ್ ಇತ್ತು ಪಟಾಕಿ ರಕ್ಷಿತಾ ಅಂತ, ಅದು ನೋಡಿದೆ. ಧ್ರುವಂತ್ ಅವ್ರ ಪೋಸ್ಟರ್ ಮಾತ್ರ ಮಸ್ತಾಗಿತ್ತು. ನಿಜ ಕೇಳಬೇಕಂದ್ರೆ ಧ್ರುವಂತ್ ಅವ್ರ ಪೋಸ್ಟರ್ ಚೆನ್ನಾಗಿತ್ತು. ಒಂದು ಕಡೆ ಫೈರ್, ಇನ್ನೊಂದು ಕಡೆ ಐಸು ಖತರ್ನಾಕಾಗಿತ್ತು. ಎಷ್ಟೊಂದು ಜನ ಬರ್ಕೊಂಬಂದಿದ್ರು ಜೈ ಮಹಾಕಾಳ್ ಅಂತ. ಅದು ನೋಡಿ ಇನ್ನೂ ಖುಷಿ ಆಗ್ಬಿಟ್ಟಿರ್ಬೇಕು. ಧ್ರುವಂತ್ ಅವ್ರಿಗೆ ಸ್ವಲ್ಪ ಎಮೋಷ್ನಲ್ಲು ಆದರೂ ಹತ್ಬಿಟ್ರು. ಅದೆಲ್ಲ ಒಂಥರ ರಿಯಲ್ ಎಮೋಷನ್ ಥರ. ಅಂದರೆ ಏನು ಹೇಳ್ತೀರಾ, ಅದೆಲ್ಲ ಅನುಭವಿಸಿದ್ರೇನೆ ಗೊತ್ತಾಗೋದು. ಅಷ್ಟು ಖುಷಿಯಲ್ಲಿ ಇರ್ತಾರೆ ಎಲ್ಲರೂ. ಇನ್ನು ಕಾವ್ಯರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ತಮ್ಮನೇಲಿ ಒಂದು ಲೈನ್ ಹಾಕಿದ್ದೀನಲ್ಲ, ನಿಮಗಾಗಿ ನಾವು ನಮಗಾಗಿ ಕಾವು ಅಂತ. ಆ ಲೈನ್ ಮಾತ್ರ ಎಕ್ಸೆಪ್ಷನ್ಲಿ ಗುಡ್ಡು. ಯಾರು ಬರೆದ್ರು ಮಸ್ತಾಗಿ ಬರ್ತಿದ್ದಾರೆ. ಇನ್ನು ಕಾವ್ಯವ್ರು ಫಸ್ಟ್ ಇಡೀ ವಾರ ಸ್ಯಾಡ್ ಆಗೇ ಇದ್ರು ಕಾವ್ಯವರು. ಆದರೆ ಸುದೀಪ್ ಅವ್ರು ಹೇಳಿದ್ದಕ್ಕೆ ನೀವು ಅಂದರೆ ಏನು ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಹೇಳಿದ್ದಕ್ಕೆ ಸ್ವಲ್ಪ ಸ್ಯಾಡ್ ಆಗೇ ಇದ್ರು.
ಇನ್ನು ಮತ್ತೆ ಮನಸ್ಸಲ್ಲಿ ಇರುತ್ತಲ್ಲ ಗಿಲ್ಲಿಂದನೇ ನಾನು ಬಂದಿದ್ದೀನಿ ಅಂತ ಸ್ವಲ್ಪ ಕುರುಗರು ಇರುತ್ತಲ್ಲ. ಈ ಫ್ಯಾನ್ಸ್ ನೋಡಿಷ್ನ ಎಲ್ಲರೂ ಕಾವ್ಯ ಅಂತ ಗಿಡಿಸ್ತಾ ಇರೋವಾಗ ಏನೋ ಒಂದು ಸಂಪಾದನೆ ಮಾಡಿದ್ದೀನಿ, ಇದೆಲ್ಲ ಸುಳ್ಳಲ್ಲ. ಇನ್ನು ಗಿಲ್ಲಿ ಅಂತ ಗಿಡಿಸ್ತಾ ಇರ್ತಾರಲ್ಲ, ನಂದು ಗಿಲ್ಲಿದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಮಾಡ್ಕೊಂಡಿಲ್ಲ ಆಡಿಯನ್ಸು, ಆ ಥರ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 2-3 ಪೋಸ್ಟರ್ ಇತ್ತು. ಅದ್ರಲ್ಲಿ ಏನಂತ ಬರ್ದಿರೋದು ಕರ್ನಾಟಕಸ್ ಲವ್ಲಿ ಡಾಟರ್ ಒಂದು ಪೋಸ್ಟರ್ ಬರ್ದಿದ್ದು, ಅದು ಚೆನ್ನಾಗಿತ್ತು. ಇನ್ನೊಂದರಲ್ಲಿ ಪರ್ಸನಾಲಿಟಿ ಕ್ವೀನ್ ಕಾವ್ಯ ಅಂತ ಬರ್ದಿತ್ತು, ಅದು ಚೆನ್ನಾಗಿತ್ತು. 3 ಪೋಸ್ಟರ್ ನೋಡಿ, ಪ್ರೋಮೋದಲ್ಲಿ 3 ಪೋಸ್ಟರ್ ತೋರಿಸಿದ್ದಾರೆ ಕಾವ್ಯ ಅವ್ರದ್ದು ಮಾತ್ರ. ಎಲ್ಲರೂ ನಾವು ಕಾಯ್ತಾ ಇರೋದು ರಕ್ಷಿತಾ ಫುಲ್ ಪ್ರೋಮೋ ಚೆನ್ನಾಗಿ ಬರಲಿ ಅಂತ. ಏನಕ್ಕೆ ಕಾಯ್ತಾ ಇದೀವಿ ಅಂದರೆ, ರಕ್ಷಿತಾ ಅವ್ರು ಜಸ್ಟ್ ಬರೀ 3 ಸೆಕೆಂಡ್ ತೋರಿಸಿದ್ರು, ಅಂದರೆ 3 ಗಂಟೆಗೆ ಇನ್ನೊಂದು ಪ್ರೋಮೋ ಬಿಡ್ಬೋದು ರಕ್ಷಿತಾಗ್ ಒಬ್ರಿಗೆ ಅಂತ ಕಾಯ್ತಾ ಇದೀವಿ. ಇಲ್ಲ ಎಲ್ಲ ಸೀಕ್ರೆಟ್ ಆಗಿ ಇಟ್ಕೊಂಡು ಎಪಿಸೋಡ್ನಲ್ಲಿ ಹಾಕ್ಬೋದು ಅನಿಸ್ತೈತೆ. ಇನ್ನು ಗಿಲ್ಲಿ ಮಾತ್ರ ಎಷ್ಟು ಕಿರ್ಸ್ತಾರೆ ಅಂದರೆ, ಬಿಗ್ ಬಾಸ್ ರೂಫ್ ಮಾತ್ರ ಆರೋಗುತ್ತಂತ ಪಕ್ಕ. ಎಷ್ಟು ಸೌಂಡ್ ಬರುತ್ತೋ, ಎಷ್ಟು ಜನ ಕಿರ್ಸ್ತಾರೋ ಗಿಲ್ಲಿ ಅಂತ ಗೊತ್ತಿಲ್ಲ. ಇನ್ನು ರಘುವ್ರಿಗೂ ಒಳ್ಳೆ ರಿಯಾಕ್ಷನ್ ಬರ್ಬೋದು. ಇನ್ನು ವೋಟಿಂಗ್ ರಿಸಲ್ಟ್ನಲ್ಲಿ ಬರೋದಾದ್ರೆ ಈಗಲೂ ಕೂಡ 6ನೇ ಸ್ಥಾನದಲ್ಲಿ ಡ್ಯಾಶಿಂಗ್ ಧ್ರುವ ಅವರು ಇದ್ದಾರೆ. ಧ್ರುವ ಅಂತವ್ರಿಗೆ 7.2% ವೋಟಿಂಗ್ ಬಂದಿದೆ. ಜಸ್ಟ್ ನಿನ್ನೆ ರಾತ್ರಿ ಕಂಪೇರ್ ಮಾಡಿದ್ರೆ 0.1% ಮಾತ್ರ ವೋಟಿಂಗ್ ಜಾಸ್ತಿ ಆಗಿದೆ ಧ್ರುವಂತವರಿಗೆ. ಇನ್ನು ಶಾಕಿಂಗ್ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಅಶ್ವಿನಿ ವಿರುದ್ಧಿ ಈಗ ಕಾವ್ಯರು ಬಂದಿದ್ದಾರೆ. ಕಾವ್ಯ ಅವರಿಗೆ 17.1% ವೋಟಿಂಗ್ ಬಂದಿದೆ. ಅವ್ರಿಗೂ ಕೂಡ 0.1% ಮಾತ್ರ ವೋಟಿಂಗ್ ಬಂದಿದೆ ಕಾವ್ಯ ಅವರಿಗೆ. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 7.2% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ಕಂಪೇರ್ ಮಾಡಿದ್ರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ಅಶ್ವಿನಿ ಅವರಿಗೆ. ಇನ್ನು 3ನೇ ಸ್ಥಾನದಲ್ಲಿ ಈಗಲೂ ಕೂಡ ಕ್ಯಾಪ್ಟನ್ ರಘು ಅವರಿದ್ದಾರೆ. ರಘು ಅವರಿಗೆ 17.8% ವೋಟಿಂಗ್ ಬಂದಿದೆ. ರಾತ್ರಿ ಕಂಪೇರ್ ಮಾಡಿದ್ರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಘು ಅವರಿಗೆ. ಇನ್ನು 2ನೇ ಸ್ಥಾನದಲ್ಲಿ ಪಟಾಕಿ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಅವರಿಗೆ 19.7% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ಕಂಪೇರ್ ಮಾಡಿದ್ರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತಾ ಅವರಿಗೆ. ಇನ್ನು ಫಸ್ಟ್ ಪ್ಲೇಸ್ ಬರೋದಾದ್ರೆ ಗಿಲ್ಲಿ ನಟ ಅವ್ರಿಗೆ 22.7% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ ಕಂಪೇರ್ ಮಾಡಿದ್ರೆ 0.6% ವೋಟಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ನಟ ಅವ್ರಿಗೆ. ಹೈಯೆಸ್ಟ್ ವೋಟಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ನಟ ಅವ್ರಿಗೆ. ಇನ್ನು ಸಿಗೋಣ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ ಏನಾಗ್ಬೋದು. ಕಾವ್ಯ ವಾಪಸ್ 4th ಪ್ಲೇಸಿಗೆ ಬರ್ತಾರಾ, ಅಲ್ಲ 5th ಪ್ಲೇಸಿಗೆ ಬರ್ತಾರ ಅಂತ ನೋಡೋಣ. ಬಾಯ್.